ಈಗ ನಾವು ಇಂಡೈರೆಕ್ಟ್ ಫಂಕ್ಷನ್ ಬಗ್ಗೆ ತಿಳಿಯೋಣ. ಇಂಡೈರೆಕ್ಟ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ಒಂದು ಪರ್ಟಿಕ್ಯುಲರ್ ಸೆಲ್ನಲ್ಲಿರೋ ವ್ಯಾಲ್ಯೂನ ಫೆಚ್ ಮಾಡ್ಬೋದು. ಅದೇ ಥರ ಇಂಡೈರೆಕ್ಟಾಗಿ ಬೇರೊಂದು ಸೆಲ್ ನೇಮ್ನ ಮ್ಯಾಚ್ ಮಾಡಿ ಅದರಲ್ಲಿರೋ ವ್ಯಾಲ್ಯೂನ ಫೆಚ್ ಮಾಡ್ಬೋದು. ಈಗ ನಾವೊಂದು ಎಕ್ಸಾಂಪಲ್ ನೋಡೋಣ. ಈಕ್ವಲ್ಸ್ ಇಂಡೈರೆಕ್ಟ್ ಆಫ್ ಓಪನ್ ಬ್ರೇಸಿಸಲ್ಲಿ ನನಗೆ ರೆಫರೆನ್ಸ್ ಟೆಕ್ಸ್ಟ್ ಕೇಳ್ತಾ ಇದೆ. ರೆಫರೆನ್ಸ್ ಟೆಕ್ಸ್ಟಿಗೆ ನಾನು F3 ಸೆಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. F3 ಸೆಲ್ನ ಸೆಲೆಕ್ಟ್ ಮಾಡಿ ನಾನು ಕ್ಲೋಸ್ ಬ್ರೇಸಿಸ್ನ ಇನ್ಸರ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ ನನಗೆ ಆಟೋಮೆಟಿಕ್ಕಾಗಿ ಹಾಯ್ ದೇರ್ ಅಂತೇಳಿ ಬರ್ತಾ ಇದೆ. ಇಂಡೈರೆಕ್ಟ್ ಫಂಕ್ಷನ್ ಏನು ಮಾಡುತ್ತೆ ಅಂದರೆ ಪರ್ಟಿಕ್ಯುಲರ್ ಸೆಲ್ನ ಯಾವ ಸೆಲ್ನ ಸೆಲೆಕ್ಟ್ ಮಾಡಿರ್ತೀವೋ ಅದರಲ್ಲಿರೋ ವ್ಯಾಲ್ಯೂನ ಮ್ಯಾಚ್ ಮಾಡಿ, ಈ ಫಾರ್ ಎಕ್ಸಾಂಪಲ್ ನಾನೀಗ F3 ಸೆಲ್ನಲ್ಲಿ H3 ಅಂತೇಳಿ ಇನ್ಸರ್ಟ್ ಮಾಡಿದ್ದೀನಿ. ಹಂಗಾಗಿ ನನಗೆ H3 ಸೆಲ್ಲಲ್ಲಿ ಏನು ಡೇಟಾ ಇರುತ್ತೋ ಅದನ್ನು ಫೆಚ್ ಮಾಡಿ ನನಗೆ ಔಟ್ಪುಟ್ ಆಗಿ ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ವ್ಯಾಲ್ಯೂನ ಚೇಂಜ್ ಮಾಡಿದ್ರೆ ಡೈನಾಮಿಕಲಾಗಿ ನನಗೆ ವ್ಯಾಲ್ಯೂ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಈ ಸೆಲ್ನಲ್ಲಿ ಅಂದರೆ F3 ಸೆಲ್ಲಲ್ಲಿ ಏನು ಇನ್ಸರ್ಟ್ ಮಾಡಿದ್ದೀನೋ ಅದೇ ಡೇಟಾ ಬೇಕು ಅನ್ನೋದಾದರೆ F3ನ ನಾನು ಜಸ್ಟ್ ಡಬಲ್ ಕೋಟ್ಸಲ್ಲಿ ಇನ್ಸರ್ಟ್ ಮಾಡಬೇಕು. ಜಸ್ಟ್ ಡಬಲ್ ಕೋಟ್ಸಲ್ಲಿ ಇನ್ಸರ್ಟ್ ಮಾಡಿದ್ರೆ ನನಗೆ ಪರ್ಟಿಕ್ಯುಲರ್ ಸೆಲ್ ಯಾವ್ದು ಸೆಲೆಕ್ಟ್ ಮಾಡಿರ್ತೀವೋ ಅದರಲ್ಲಿರೋ ಡೇಟಾ ಮಾತ್ರನೇ ಫೆಚ್ ಮಾಡಿ ಕೊಡುತ್ತೆ. ಈಗ ನಾವು ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈಕ್ವಲ್ಸ್ ಇಂಡೈರೆಕ್ಟ್ ಆಫ್ ಓಪನ್ ಬ್ರೇಸಿಸಲ್ಲಿ ನನಗೆ ರೆಫರೆನ್ಸ್ ಟೆಕ್ಸ್ಟ್ ಕೇಳ್ತಾ ಇದೆ ಅಲ್ವಾ. ಈಗ ನಾನು ಈ ಸೆಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. F4 ಸೆಲ್ನ ಸೆಲೆಕ್ಟ್ ಮಾಡಿ ನಾನು ಜಸ್ಟ್ ಕ್ಲೋಸ್ ಬ್ರೇಸಿಸ್ ಹಾಕಿ ಎಂಟರ್ ಪ್ರೆಸ್ ಮಾಡಿದ್ರೆ ನನಗೆ ಆಟೋಮೆಟಿಕ್ಕಾಗಿ ಹೆಲೋ ಅಂತೇಳಿ ಬರ್ತಾ ಇದೆ. ಯಾಕೆ ನನಗೆ ಹೆಲೋ ಅಂತೇಳಿ ಬರ್ತಾ ಇದೆ ಅಂದರೆ ನಾನೀಗ ಈ ಸೆಲ್ಲಿಗೆ ಹಾಯ್ ಅಂತೇಳಿ ನಾನು ಸೆಲ್ ನೇಮ್ನ ಡಿಫೈನ್ ಮಾಡಿದ್ದೀನಿ. ಒಂದು ಸೆಲ್ಗೆ ನೇಮ್ನ ಡಿಫೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ ಸೆಲ್ಸ್ಗೆ ನೇಮ್ನ ಡಿಫೈನ್ ಮಾಡ್ಬೋದು ಅಥವಾ ಸಿಂಗಲ್ ಸೆಲ್ಗೆ ನೇಮ್ನ ಡಿಫೈನ್ ಮಾಡ್ಬೋದು. ಅದು ಯಾವ ಥರ ಮಾಡ್ಬೋದು ಅಂದರೆ ಜಸ್ಟ್ ನಾನು ಡಾಟಾನ ಸೆಲೆಕ್ಟ್ ಮಾಡಿ ಇಲ್ಲಿ ನಾನು ನೇಮ್ನ ಡಿಫೈನ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಟೆಸ್ಟ್ ಅಂತ ಹೇಳ್ಕೊಟ್ರೆ ನಾನು ಈ ಇಷ್ಟು ಸೆಲ್ಸ್ನ ಸೆಲೆಕ್ಟ್ ಮಾಡಿದ್ರೆ ನನಗೆ ಆಟೋಮೆಟಿಕ್ಕಾಗಿ ಟೆಸ್ಟ್ ಅಂತೇಳಿ ನನಗೆ ಬರುತ್ತೆ. ಹಂಗಾಗಿ ನಾನು ಈ ಸೆಲ್ಗೆ ಪರ್ಟಿಕ್ಯುಲರ್ ಸೆಲ್ಗೆ ಹಾಯ್ ಅಂತೇಳಿ ಡಿಫೈನ್ ಮಾಡಿದ್ದೀನಿ. ಹಂಗಾಗಿ ನನಗೆ ಪರ್ಟಿಕ್ಯುಲರ್ ಸೆಲ್ನ ಹಾಯ್ ಅಂತೇಳಿ ನಾನು ಫೆಚ್ ಮಾಡಿದ್ರೆ ನನಗೆ ಆಟೋಮೆಟಿಕ್ಕಾಗಿ ಹೆಲೋ ಅಂತೇಳಿ ನನಗೆ ವ್ಯಾಲ್ಯೂ ಅನ್ನೋದು ಔಟ್ಪುಟ್ ಆಗಿ ಕೊಡ್ತಾ ಇದೆ. ಈಗ ನಾವು ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈಗ ನನಗೆ ಇಲ್ಲಿ ಲಿಸ್ಟ್ ಆಫ್ ಸ್ಟೂಡೆಂಟ್ ನೇಮ್ಸ್ ಇದೆ. ನಾನು ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟ್ ನೇಮ್ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅವರ ಸಮ್ ಅನ್ನೋದು ಬರಬೇಕು. ಅಂದರೆ ನನಗೆ ಅವ್ರ ಸ್ಕೋರ್ಸ್ ಏನಿದೆಯಲ್ಲ, ಫಾರ್ ಎಕ್ಸಾಂಪಲ್ ನಾನು ಈ ಸ್ಟೂಡೆಂಟ್ ನೇಮ್ನ ಸೆಲೆಕ್ಟ್ ಮಾಡಿದ್ರೆ ನನಗೆ ಆಟೋಮೆಟಿಕ್ಕಾಗಿ ಇವರದು ವ್ಯಾಲ್ಯೂ ಬಂದ್ಬಿಟ್ಟು 281 ಅನ್ನೋದು ಸಮ್ ಆಗಿ ಬರಬೇಕು. ಅದು ಯಾವ ಥರ ಅಂತೇಳಿ ನೋಡೋಣ. ಫಸ್ಟಿಗೆ ನಾವು ನೇಮ್ನ ಡಿಫೈನ್ ಮಾಡಬೇಕು. ನೇಮ್ನ ಡಿಫೈನ್ ಮಾಡೋದಕ್ಕೆ ಬೆಸ್ಟ್ ವೇ ಬಂದ್ಬಿಟ್ಟು ಅಷ್ಟು ಡಾಟಾನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಫಾರ್ಮುಲಾಸಲ್ಲಿ ಬಂದು ಕ್ರಿಯೇಟ್ ಫ್ರಮ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ, ಕ್ರಿಯೇಟ್ ಫ್ರಮ್ ಸೆಲೆಕ್ಷನಲ್ಲಿ ಕ್ಲಿಕ್ ಮಾಡಿದ್ದಾದಮೇಲೆ ಟಾಪ್ ರೋ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಓಕೆ ಪ್ರೆಸ್ ಮಾಡಿದ್ರೆ ನನಗೆ ಆಟೋಮೆಟಿಕ್ಕಾಗಿ ನೇಮ್ಸ್ ಅನ್ನೋದು ಅಷ್ಟು ನೇಮ್ಸಿಗೆ ಡಾಟಾ ಅನ್ನೋದು ನೇಮ್ ಡಿಫೈನ್ ಆಗಿದೆ. ಫಾರ್ ಎಕ್ಸಾಂಪಲ್ ನಾನು ಇಷ್ಟು ಡಾಟಾನ ಸೆಲೆಕ್ಟ್ ಮಾಡಿದ್ರೆ ನನಗೆ ಆಟೋಮೆಟಿಕ್ಕಾಗಿ ನೇಮ್ ಅನ್ನೋದು ಆಟೋಮೆಟಿಕ್ಕಾಗಿ ಬರ್ತಾ ಇದೆ. ಈಗ ನಾನು ಡ್ರಾಪ್ ಡೌನ್ನ ಕ್ರಿಯೇಟ್ ಮಾಡಬೇಕು. ಡ್ರಾಪ್ ಡೌನ್ನ ಕ್ರಿಯೇಟ್ ಮಾಡೋದಕ್ಕೆ ಡಾಟಾ ವ್ಯಾಲಿಡೇಷನ್ನ ಕ್ರಿಯೇಟ್ ಮಾಡಬೇಕು. ಡಾಟಾಲ್ಲಿ ಹೋಗಿ ಡಾಟಾ ವ್ಯಾಲಿಡೇಷನ್ ಅನ್ನೋದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಲಿಸ್ಟ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಲಿಸ್ಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ದಾದಮೇಲೆ ಇಲ್ಲಿ ಸೋರ್ಸಲ್ಲಿ ಈ ನೇಮ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೇಮ್ಸ್ನ ಸೆಲೆಕ್ಟ್ ಮಾಡಿ ನಾನು ಓಕೆ ಪ್ರೆಸ್ ಮಾಡಿದ್ರೆ ನನಗೆ ಈ ಡ್ರಾಪ್ ಡೌನಲ್ಲಿ ನನಗೆಲ್ಲ ನೇಮ್ಸ್ನ ಸಿಗ್ತಾ ಇದೆ. ಈಗ ಜಸ್ಟ್ ನಾನು ಇಲ್ಲಿ ಸಮ್ ಫಾರ್ಮುಲಾನ ಇನ್ಸರ್ಟ್ ಮಾಡಬೇಕು. ಈಕ್ವಲ್ಸ್ ಸಮ್ ಆಫ್ ಓಪನ್ ಬ್ರೇಸಿಸಲ್ಲಿ ನನಗೆ ಈ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನೀಗ ಯಾವ ನೇಮ್ನ ಸೆಲೆಕ್ಟ್ ಮಾಡಿದ್ರೆ ನನಗೆ ಆಟೋಮೆಟಿಕ್ಕಾಗಿ ಆ ವ್ಯಾಲ್ಯೂ ಅನ್ನೋದು ಬರಬೇಕಲ್ಲ. ಈ ಸೆಲ್ನ ಸೆಲೆಕ್ಟ್ ಮಾಡಿ ನಾನೀಗ ಕ್ಲೋಸ್ ಬ್ರೇಸಿಸ್ ಹಾಕಿ ಎಂಟರ್ ಪ್ರೆಸ್ ಮಾಡಿದ್ರೆ ನನಗೆ ವ್ಯಾಲ್ಯೂ ಅನ್ನೋ 0 ಬರ್ತಾ ಇದೆ. ಸಪೋಸ್ ನಾನು ಬೇರೆ ನೇಮ್ನ ಸೆಲೆಕ್ಟ್ ಮಾಡಿದ್ರೆ ನನಗೆ ವ್ಯಾಲ್ಯೂ ಅನ್ನೋ 0 ಬರ್ತಿದೆ. ಯಾಕೆ ನನಗೆ 0 ಬರ್ತಿದೆ ಅಂದರೆ ನಾನು ಇಂಡೈರೆಕ್ಟ್ ಫಂಕ್ಷನ್ನ ಯೂಸ್ ಮಾಡಿಲ್ಲ, ಹಂಗಾಗಿ ನನಗೆ 0 ಬರ್ತಾ ಇದೆ. ಈಗ ನಾನು ಇಂಡೈರೆಕ್ಟ್ ಫಂಕ್ಷನ್ನ ಇನ್ಸರ್ಟ್ ಮಾಡ್ತೀನಿ. ಈಕ್ವಲ್ಸ್ ಇಂಡೈರೆಕ್ಟ್ ಆಫ್ ಓಪನ್ ಬ್ರೇಸಿಸ್ ಹಾಕಿ ನಾನು ಜಸ್ಟ್ ಇನ್ನೊಂದು ಕ್ಲೋಸ್ ಬ್ರೇಸಿಸ್ ಹಾಕಿ ಎಂಟರ್ ಪ್ರೆಸ್ ಮಾಡಿದ್ರೆ ನನಗೆ ಆಟೋಮೆಟಿಕ್ಕಾಗಿ ವ್ಯಾಲ್ಯೂ ಅನ್ನೋದು ಬಂದಿದೆ. ಈಗ ನಾನು ಬೇರೆ ಸ್ಟೂಡೆಂಟ್ ನೇಮ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನನಗೆ ಸಮ್ ಅನ್ನೋದು ಬರ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಒನ್ ಸೆಲೆಕ್ಟ್ ಮಾಡಿಕೊಂಡ್ರೆ 281 ಬರ್ತಾ ಇದೆ. ಇನ್ನು ನಾನು ನಾರ್ಮಲಾಗಿ ಸೆಲೆಕ್ಟ್ ಮಾಡೋದನ್ನ ಸೆಲ್ಸ್ನ ಆಟೋಮೆಟಿಕ್ಕಾಗಿ ನನಗೆ 281 ಅನ್ನೋದು ಸಮ್ ವ್ಯಾಲ್ಯೂ ಆಗಿ ಬರ್ತಾ ಇದೆ. ಈ ಥರ ನಾವು ಸ್ಟೂಡೆಂಟ್ ಡಾಟಾಬೇಸ್ನ ಸಹ ಕ್ರಿಯೇಟ್ ಮಾಡ್ಬೋದು ಇಂಡೈರೆಕ್ಟ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು. ಈಗ ನಾವು ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನನಗೆ ಇಲ್ಲಿ ಲಿಸ್ಟ್ ಆಫ್ ಸ್ಟೇಟ್ ನೇಮ್ಸ್ ಇದೆ. ಅದ್ರ ಜೊತೆಗೆ ಆ ಪರ್ಟಿಕ್ಯುಲರ್ ಸ್ಟೇಟ್ಸಿಗೆ ಸಮ್ ಆಫ್ ದ ಸಿಟಿ ನೇಮ್ಸು ಸಹ ಮೆನ್ಷನ್ ಆಗಿದೆ. ನಾನೊಂದು ಡ್ರಾಪ್ ಡೌನ್ನ ಕ್ರಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನನಗೆ ಡ್ರಾಪ್ ಡೌನಲ್ಲಿ ಲಿಸ್ಟ್ ಆಫ್ ಸ್ಟೇಟ್ ನೇಮ್ಸ್ನ ಶೋ ಆಗಬೇಕು. ಆ ನೆಕ್ಸ್ಟ್ ಸೆಲ್ಲಲ್ಲಿ ಲಿಸ್ಟ್ ಆಫ್ ಸಿಟಿ ನೇಮ್ಸ್ನ ಶೋ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಆ ಪರ್ಟಿಕ್ಯುಲರ್ ಸ್ಟೇಟ್ನ ಸೆಲೆಕ್ಟ್ ಮಾಡಿದ್ರೆ ಪರ್ಟಿಕ್ಯುಲರ್ ಆಗಿ ಆ ಸ್ಟೇಟಲ್ಲಿರೋ ಸಿಟೀಸ್ ಅಷ್ಟು ಶೋ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸ್ಟೇಟ್ಸ್ ಅಂತೇಳಿ ಎಂಟರ್ ಮಾಡ್ತಾ ಇದ್ದೀನಿ. ಈ ಸಿಟೀಸ್ ಅಂತೇಳಿ ಜಸ್ಟ್ ನಾನು ಇಲ್ಲಿ ಡ್ರಾಪ್ ಡೌನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಡ್ರಾಪ್ ಡೌನ್ನ ಕ್ರಿಯೇಟ್ ಮಾಡೋದಕ್ಕೆ ಡಾಟಾ ವ್ಯಾಲಿಡೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನನಗೆ ಲಿಸ್ಟಲ್ಲಿ ಸೋರ್ಸಲ್ಲಿ
ನಾನು ಈ 3 ಸೆಲ್ಸ್ನ ಸೆಲೆಕ್ಟ್ ಮಾಡಿ ನಾನು ಓಕೆ ಪ್ರೆಸ್ ಮಾಡಿದ್ರೆ ನನಗೆ ಈ ಸೆಲ್ನಲ್ಲಿ ನನಗೆ ಡ್ರಾಪ್ ಡೌನ್ ಅನ್ನೋದು ಕ್ರಿಯೇಟ್ ಆಗಿದೆ. ನೆಕ್ಸ್ಟು ನನಗೆ ಆ ಪರ್ಟಿಕ್ಯುಲರ್ ಸ್ಟೇಟಲ್ಲಿರೋ ಸಿಟೀಸ್ ಶೋ ಆಗಬೇಕು. ಈಗ ಹೇಗೆ ನನಗೆ ಡ್ರಾಪ್ ಡೌನಲ್ಲಿ ಸಿಟೀಸ್ ನೇಮ್ನ ಶೋ ಮಾಡೋದಕ್ಕೆ ಫಸ್ಟಿಗೆ ನಾವೇನು ಮಾಡಬೇಕು ಅಂದರೆ ನೇಮ್ನ ಡಿಫೈನ್ ಮಾಡಬೇಕು. ನೇಮ್ನ ಡಿಫೈನ್ ಮಾಡೋದಕ್ಕೆ ಅಷ್ಟು ಡೇಟಾನ ಸೆಲೆಕ್ಟ್ ಮಾಡಿ ಫಾರ್ಮುಲಾಸಲ್ಲಿ ಬಂದು ಕ್ರಿಯೇಟ್ ಫ್ರಮ್ ಸೆಲೆಕ್ಷನ್ನ ಸೆಲೆಕ್ಟ್ ಮಾಡಿ ನಾನು ಜಸ್ಟ್ ಟಾಪ್ ರೋ ಅನ್ನೋದನ್ನು ಇನ್ಸರ್ಟ್ ಮಾಡಿ ಓಕೆ ಪ್ರೆಸ್ ಮಾಡಿದ್ರೆ ನನಗೆ ಆಟೋಮೆಟಿಕ್ಕಾಗಿ ಎಲ್ಲದಕ್ಕೂ ನೇಮ್ ಅನ್ನೋದು ಡಿಫೈನ್ ಆಗಿದೆ. ನೆಕ್ಸ್ಟ್ ನಾನು ಈ ಸೆಲ್ನ ಸೆಲೆಕ್ಟ್ ಮಾಡಿ ಡಾಟಾ ವ್ಯಾಲಿಡೇಷನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಲಿಸ್ಟಲ್ಲಿ ನಾನು ಜಸ್ಟ್ ಇಂಡೈರೆಕ್ಟ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈಕ್ವಲ್ಸ್ ಇಂಡೈರೆಕ್ಟ್ ಆಫ್ ಓಪನ್ ಬ್ರೇಸಿಸಲ್ಲಿ ನಾನು ಯಾವ ಸೆಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಈ ಸ್ಟೇಟ್ ಯಾವ ಸೆಲೆಕ್ಟ್ ಮಾಡ್ತೀನಲ್ಲ ಅಂದರೆ ಡ್ರಾಪ್ ಡೌನಲ್ಲಿ ಇಂಡೈರೆಕ್ಟಾಗಿ ನನಗೆ ಆ ಸ್ಟೇಟ್ನಲ್ಲಿರೋ ಸಿಟಿ ನೇಮ್ಸ್ನ ಶೋ ಮಾಡೋದಕ್ಕೆ ಈ ಸೆಲ್ನ ಸೆಲೆಕ್ಟ್ ಮಾಡಿದ್ದೀನಿ. ಆ ಸೆಲ್ನ ಸೆಲೆಕ್ಟ್ ಮಾಡಿದ್ದಾದಮೇಲೆ ನಾನು ಜಸ್ಟ್ ಕ್ಲೋಸ್ ಬ್ರೇಸಿಸ್ ಹಾಕಿ ಎಂಟರ್ ಪ್ರೆಸ್ ಮಾಡಿದ್ರೆ ನನಗೆ ಆಟೋಮೆಟಿಕ್ಕಾಗಿ ಉತ್ತರ ಪ್ರದೇಶದಲ್ಲಿರೋ ಸಿಟಿ ನೇಮ್ಸ್ ಅಷ್ಟು ತೋರಿಸ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಮಹಾರಾಷ್ಟ್ರ ಅಂತೇಳಿ ಸೆಲೆಕ್ಟ್ ಮಾಡಿದ್ರೆ ಮಹಾರಾಷ್ಟ್ರಲ್ಲಿರೋ ಸಿಟಿ ನೇಮ್ಸು ಲಿಸ್ಟ್ ಆಫ್ ಸಿಟಿ ನೇಮ್ಸ್ ನನಗೆ ತೋರಿಸ್ತಾ ಇದೆ. ಈ ಥರ ನಾವು ಇಂಡೈರೆಕ್ಟ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ಮಲ್ಟಿಪಲ್ ಸಿನಾರಿಯೋಸಲ್ಲಿ ನಾವು ಇಂಡೈರೆಕ್ಟ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ಡಾಟಾನ ಫೆಚ್ ಮಾಡ್ಬೋದು.